ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಾಗ ಏನು ಮಾಡಕತ್ತೇನೆ ಅಂದ್ರೆ, ನಾವು ಆ್ಯಕ್ಚುಲಿ ಮನಿ ಶಿಫ್ಟ್ ಮಾಡಕತ್ತೇವಿ. ಸೊ ನಮ್ದು ಹೋಮ್ ಟೂರು ಮಾಡಕತ್ತೇವಿ ಈಗ ಹೊಸದು ಪ್ಲಸ್ ಹಳಿ ಹೋಮ್ ಟೂರು. ನಾವೀಗ ಇಷ್ಟು ದಿವಸ ತನಕ ಏನಿದ್ವಲ್ಲ ಅದ್ರದ್ದು ಹೋಮ್ ಟೂರ್ ಮಾಡೋರದೇವಿ. ಇವಾಗೆಲ್ಲ ನಾವು ಹೊಸ ಮನೆಗೆ ಶಿಫ್ಟ್ ಆಗತ್ತೀವಿ. ಇಲ್ಲೆಲ್ಲ ಲಗೇಜಸ್ ಎಲ್ಲ ತೊಗೊಂಡು ಹೋಗಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಒಂದೇ ಸ್ಟಾಪ್ ಐತಿ ಮನೆ, ಭಾಳ ಏನು ದೂರ ಇಲ್ಲ, ಜಸ್ಟ್ ಒನ್ ಸ್ಟಾಪ್ ಫ್ರಮ್ ಮೂವಾನ್ ಸ್ಟೇಷನ್. ಸೊ ಇಟ್ಸ್ ಕ್ವೈಟ್ ಕನ್ವೀನಿಯೆಂಟ್. ಇವಾಗ ಸಂಜೆಗೆ ಅರ್ಧ ಸಾಮಾನು ಇಡ್ಬೇಕಂತ ಅಂದ್ಕೊಂಡೇವಿ. ಆ್ಯಂಡ್ ನಾಳೆ ಹುಲಿ ಅವರು ಬರಾಕತ್ತಾರೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ. ನಾಳೆ ಅಷ್ಟು ಅರ್ಧ ಸಾಮಾನು ಇಡಬೇಕು ಆ್ಯಂಡ್ ಇನ್ನೂ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕು. ಅದ್ರಗಿಂತ ಮುಂಚೆನೇ ನಿಮ್ಗೆ ಈ ಖಾಲಿ ಇದ್ದಾಗ ಹೆಂಗೆ ಐತೆ ಹೋಮ್ ಟೂರ್ ಮಾಡ್ತೀವಿ. ಆ್ಯಂಡ್ ಆಫ್ಟರ್ವರ್ಡ್ಸ್ ಮೇ ಬಿ ಎಲ್ಲ ಆರ್ಗನೈಸ್ ಆದಮೇಲೆ ನಮ್ಗೆ ಟೈಮ್ ಸಿಕ್ತು, ಇಲ್ಲಾಂದರೆ ಇದಾದ್ಮೇಲೆ ನಾವು ಹೆಂಗೆಲ್ಲ ಆರ್ಗನೈಸ್ ಮಾಡೇವಿ ಆ ಥರದ್ದು ಹೋಮ್ ಟೂರ್ ಮಾಡ್ತೀವಿ. ಸೊ ಇವಾಗ ಎಲ್ಲ ಲಗೇಜ್ ಎಲ್ಲ ಹಿಡ್ಕೊಂಡು ನಿಂತಾರೆ. ಈ ಥರಾಗ ಆಲ್ಮೋಸ್ಟ್ ಎಲ್ಲ ನನ್ನೂ ಬಟ್ಟೆಗಳದಾವ, ಅದಕ್ಕೆ ಅವರಿಗೆ ಸೊ ಹುಡುಗಿಯರ್ದು ಆಲ್ಮೋಸ್ಟ್ ಬಟ್ಟೆ ಜಾಸ್ತಿನೇ ಇರ್ತಾವ. ಅಂದರೂ ಕಡಿಮೆನ ಮಾಡೇನು ಅರ್ಬಿ, ಅಂಥ ಪರಿ ಏನು ಜಾಸ್ತಿ ಮಾಡಿಲ್ಲ ನಾನು. ಎಸ್, ಇವಾಗ ಶಿಫ್ಟ್ ಮಾಡಕತ್ತೀವಿ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಶಿಫ್ಟಿಂಗ್ ಇದೆಲ್ಲ. ಇಂಡಿಯಾದಾಗಂತೂ ನಾವು ಆಲ್ಮೋಸ್ಟ್ ನಮ್ಮ ಸ್ವಂತ ಮನೆಯಾಗೆ ಇರ್ತೀವಿ, ಇಲ್ಲಿ ರೆಂಟ್ದಾಗದೀವಲ್ಲ. ಸೊ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಶಿಫ್ಟ್ ಮಾಡೋದು, ಇನ್ನಲ್ಲಿ ಹೋಗಿ ಆರ್ಗನೈಸ್ ಮಾಡೋದು. ಇಟ್ಸ್ ಕೈಂಡ್ ಆಫ್ ಬಿಗ್ ಟಾಸ್ಕ್. ಲೆಟ್ಸ್ ಸಿ. ಲೆಟರ್ ಬಾಕ್ಸ್. ಸೊ ಇಲ್ಲಿ ಜರ್ಮನಿ ಒಳಗೆ ಜಾಸ್ತಿ ಲೆಟರ್ಸ್ ಇಶ್ಯೂ ಮಾಡ್ತಾರೆ. ಸೊ ಯಾವಾಗಲೂ ಲೆಟರ್ಸ್ ಬರ್ತೇ ಇರ್ತಾವೆ. ಸೊ ಇಲ್ಲೆಲ್ಲ ಹೆಸರು ಹಾಕಿದ್ದಾರೆ, ನಾವು ಇಲ್ಲಿ ಹೆಸರು ಹಾಕಿಸ್ಬೇಕು ಇವಾಗ. ಆಮೇಲೆ ಅಲ್ಲಿ ನಮ್ದು ಪೋಸ್ಟ್ ಲೆಟರ್ಸ್, ಗೌರ್ಮೆಂಟ್ ರಿಲೇಟೆಡ್ ಏನೇನು ಇರ್ತಾವಲ್ಲ ಅವೆಲ್ಲ ಬರ್ತಾವೆ. ಇನ್ನೊಂದೇನು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ನಾನು ಆ್ಯಕ್ಚುಲಿ ನನ್ನ ಪ್ರೀವಿಯಸ್ ವ್ಲಾಗ್ದಾಗ ಹೇಳಿದ್ದೆ, ಬಟ್ ಇವಾಗ ನಾವು ಹೌಸ್ ವ್ಲಾಗ್ ಮಾಡಕತ್ತೇವೆ ಅಂತೇಳಿ ಇದು ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಲಾಕ್, ಸೆಕ್ಯೂರಿಟಿ ಡೋರ್ ಇದೆ. ಇಲ್ಲಿ ನೀವು ಯಾರ್ದಾರು ಮನೆಗೆ ಹೊಂಟಿರಿ ಅಂದರೆ ಫಸ್ಟ್ ಅವ್ರ ಪರ್ಮಿಷನ್ ತೊಗೋಬೇಕು. ಅವ್ರದ್ದು ಹೆಸರೆಲ್ಲ ಬರೆದಾರೆ ಇಲ್ಲೇ. ಅಲ್ಲಿ ಬಟನ್ ನೀವು ಕ್ಲಿಕ್ ಮಾಡ್ರೆ ಲೈಕ್ ಡೋರ್ ಬೆಲ್, ಅದು ಓಪನ್ ಆಗುತ್ತೆ. ಇಲ್ಲಾಂದ್ರೆ ಓಪನ್ ಆಗಂಗಿಲ್ಲ, ಅವ್ರ ಪರ್ಮಿಷನ್ ಕೊಡ್ಬೇಕು ನಮಗೆ. ನಮ್ಮ ಹತ್ರ ಅಂತೂ ಕೀ ಐತಿ, ಸೊ ನಾವು ಒಳಗಡೆ ಹೋಗ್ಬೋದು. ಯಾರಾದರೂ ಹೊರಗಡೆ ಸ್ಟ್ರೇಂಜರ್ಸ್ ಯಾರಾದರೂ ಬಂದ್ರಂದ್ರೆ ಒಳಗಡೆ ಎಂಟರ್ ಆಗೋಕ್ಕೆ ಪಾಸಿಬಲ್ ಇಲ್ಲ. ಬನ್ನಿ ನೋಡೋಣ ಏನೇನೈತಂತ. ಸೊ ಯೂಶಲಿ ಇಲ್ಲಿ ಜರ್ಮನಿ ಒಳಗೆ ಏನಾಗುತ್ತಂದ್ರೆ, ಲೈಕ್ ಇಲ್ಲಿ ಬಂದ ತಕ್ಷಣ ಇಲ್ಲಿ ಜಾಕೆಟ್ಸ್ ಹಾಕಕ್ಕೆ ಇಲ್ಲೊಂದು ರ್ಯಾಕ್ ಇಟ್ಟಿರ್ತಾರೆ. ಯಾಕಂದರೆ ಇಲ್ಲಿ ಕ್ಲೈಮೇಟಿಗೆ ಜಾಕೆಟ್ಸ್ ವೇರ್ ಮಾಡಬೇಕಲ್ಲ. ಸೊ ಅದ್ರಿಗೆ ಸಪ್ರೇಟ್ ಇಲ್ಲೇ ನಾವು ಜಾಕೆಟ್ಸ್ ಎಲ್ಲ ಇಟ್ಟು ನಮ್ಮ ಶೂಸ್ ಎಲ್ಲ ಇಲ್ಲಿ ಕಳೆದು ಒಳಗಡೆ ಎಂಟ್ರ್ ಆಗಬೇಕು. ಸೊ ಇಲ್ಲಿ ಎಂಟ್ರೆನ್ಸಿಗೆ ಇಷ್ಟು ರೂಮ್ ಐತದ. ಆ್ಯಂಡ್ ಅದಾದ್ಮೇಲೆ ಬಾತ್ರೂಮ್, ನಾವು ನಮ್ದು ಹೋದ ಮನೆ ಒಳಗೆ ನಮ್ಮ ಓಲ್ಡ್ ಹೌಸ್ನಾಗ ಟಬ್ ಇರಲಿಲ್ಲ, ನಮ್ದು ಶವರ್ ಇತ್ತು. ಬಟ್ ಇಲ್ಲಿ ಟಬ್ ಐತಿ. ಯೂಶಲಿ ಜರ್ಮನ್ ಹೌಸಸ್ನಾಗ ಟಬ್ಸ್ ಕಾಮನ್ ಇರ್ತಾವ, ಯಾಕಂದ್ರೆ ಜಾಸ್ತಿ ಟಬ್ ಯೂಸ್ ಮಾಡ್ತಾರ. ಎಸ್, ಇವಾಗ ನಾವು ನಮ್ಮ ಲಿವಿಂಗ್ ರೂಮಿಗೆ ಬರಾಕತ್ತೇವಿ. ಸೊ ಇದು ಲಿವಿಂಗ್ ರೂಮ್. ಆಕ್ಚುಲಿ ಹೌಸ್ ಹಾಫ್ ಫರ್ನಿಶ್ಡ್ ಐತಿ, ಆಲ್ಮೋಸ್ಟ್ ಫರ್ನಿಶ್ಡ್ ಐತಿ. ಟೆಲಿವಿಷನ್ ಒಂದಿಲ್ಲ, ನಾವು ತೊಗೊಂಡು ಬರಾಕತ್ತೀವಿ. ಬಟ್ ಇವಾಗ ಸದ್ಯಕ್ಕೆ ನಾವು ಇನ್ನೂ ಶಿಫ್ಟ್ ಮಾಡಕತ್ತೀವಲ್ಲ, ಸೊ ಇನ್ನೂ ಸಾಮಾನು ತಂದಿಟ್ಟಿಲ್ಲ. ಸೋಫಾ ಅಂತೂ ಅವರೇ ಎಲ್ಲ ಪ್ರೊವೈಡ್ ಮಾಡಿದಾರೆ ನಮ್ಗೆ. ಒಂದೊಂದು ಹೌಸ್ ಒಳಗೆ ಇಲ್ಲಿ ಫರ್ನಿಶ್ಡ್ ಇರಂಗಿಲ್ಲ, ರೆಂಟ್ ತಗೊಳ್ಳುವಾಗ ನಾವು ಫರ್ನಿಶ್ ಮಾಡ್ಬೇಕಾಗತ್ತ. ಬಟ್ ನಮ್ದು ಹೌಸ್ ಫರ್ನಿಶ್ಡ್ ಐತಿ, ಸೊ ವಿ ಆರ್ ಲಕ್ಕಿ ಇನಫ್. ಸೊ ಇದು ಸೋಫಾ ಅಂಡ್ ದಿಸ್ ಇಸ್ ಆರ್ ಟಿವಿ ಏರಿಯಾ. ಇಲ್ಲಿ ಟಿವಿ ನೋಡ್ಬೋದು, ಕುತ್ಕೊಂಡಿಲ್ಲ, ಟಿವಿ ಇಡ್ಬೇಕಂತ ಅನ್ಕೊಂಡೇವಿ. ಸೊ ಎಸ್, ಇಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಇಲ್ಲಿ ಅದಕ್ಕಾಗಿ ಇದನ್ನ ಮಾಡಿದ್ದಾರೆ. ಬಟ್ ನಾವು ಇದನ್ನೆಲ್ಲ ರೆನೋವೇಟ್ ಮಾಡಿ ಇಲ್ಲಿ ಜರ್ನಿ ಮಾಡ್ಬೇಕಂತ ಅನ್ಕೊಂಡೇವಿ, ಇಲ್ಲಿ ದೇವ್ರನ್ನ ಇಡ್ಬೇಕಂತ ಅನ್ಕೊಂಡೇವಿ. ಸೊ ಲೆಟ್ಸ್ ಸಿ ಹೆಂಗ್ ಪ್ಲಾನ್ ಮಾಡ್ಬೇಕಂತ. ಬಟ್ ಇವಾಗ ಇನ್ನೂ ಆರ್ಗನೈಸ್ ಮಾಡಿಲ್ಲ ನಾನು, ಖಾಲಿ ಐತಿ. ಇದು ನಮ್ಮ ಪುಟಾಣಿ ಕಿಚನ್. ಸೊ ಯೂಶಲಿ ಇಲ್ಲೆಲ್ಲ ಎಲೆಕ್ಟ್ರಿಕ್ ಸ್ಟೋವ್ನ ಯೂಸ್ ಮಾಡ್ತಾರೆ.
ಆರ್ ಇಂಡಕ್ಷನ್. ಆ್ಯಂಡ್ ಓವನ್ ಅಂತೂ ಕಂಪಲ್ಸರಿ ಎಲ್ಲ ಜರ್ಮನ್ ಕಿಚನ್ಸ್ ಒಳಗೆ ಇದ್ದೇ ಇರ್ತಾವೆ. ಆ್ಯಂಡ್ ದಿಸ್ ಈಸ್ ಅವರ್ ಫ್ರಿಡ್ಜ್, ಕ್ಯೂಟ್ ಸ್ಮಾಲ್ ಫ್ರಿಡ್ಜ್. ನಮ್ಗೆ ಇಷ್ಟ ಸಾಕು, ನಾವು ಜಾಸ್ತಿ ಫ್ರಿಡ್ಜ್ ಯೂಸ್ ಮಾಡಲ್ಲ. ಆ್ಯಂಡ್ ಇವೆಲ್ಲ ಸ್ಟೋರೇಜ್ ಕಂಪಾರ್ಟ್ಮೆಂಟ್ಸ್. ಆ್ಯಂಡ್ ಇಲ್ಲೇ ವಾಷಿಂಗ್ ಮಷಿನ್ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ವಿಯರ್ಡ್ ಅನಿಸುತ್ತೆ ಕಿಚನ್ದಾಗನ ವಾಷಿಂಗ್ ಮಷೀನ್, ಬಟ್ ಇಲ್ಲೇ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಇವೆಲ್ಲ ಸಾಮಾನು ಇಟ್ಕೊಳ್ಳೋಕೆ ಜಾಗ. ಸೊ ಯೂಶ್ವಲಿ ಜರ್ಮನಿ ಒಳಗೆ ಕಿಚನ್ಗಳು ಸ್ಮಾಲರ್ ಇರ್ತಾವೆ, ಆಲ್ಮೋಸ್ಟ್ ಎಲ್ಲ ಹೌಸ್ ಒಳಗೆ ನೋಡಿದ ಪ್ರಕಾರ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಈ ಥರ ಓಪನ್ ಸ್ಪೇಸ್ ಐತಿ, ಲೈಕ್ ಗ್ಲಾಸ್ ಟೈಪ್ ಐತಿ. ಇದು ಒಂಥರ ಲೈಕ್ ಹೊರಗಿಂದೆಲ್ಲ ಕಾಣತೈತಿ. ನಾವು ಬೇಕಾದ್ರೆ ಇದು ಕರ್ಟನ್ಸು ಹಾಕೋಬಹುದು, ಇಲ್ಲಿ ಮುಚ್ಕೊಂಡು ಲೈಕ್ ಶಟರ್ಸ್ ಅದಾವ, ಶಟರ್ಸ್ ಮುಚ್ಕೋಬಹುದು. ಆ್ಯಂಡ್ ಸೊ ಇದು ನಮ್ಮ ಬಾಲ್ಕನಿ ಏರಿಯಾ. ಇದು ಗ್ರೌಂಡ್ ಫ್ಲೋರ್ದಾಗ ಐತಂತೇಳಿ ಒಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಐತಿ. ನಮ್ದು ಏನೋ ಮ್ಯಾಲಿನ ಫ್ಲೋರ್ದಾಗ ಇತ್ತಂದ್ರೆ ಕ್ವೈಟ್ ಸ್ಮಾಲ್ ಬಾಲ್ಕನಿ, ಬಟ್ ಬಾಲ್ಕನಿ ಅಂತೂ ಕಂಪಲ್ಸರಿ ಜರ್ಮನಿ ಹೌಸಸ್ನಾಗ. ಸೊ ಇದು ನಮ್ಮ ಬಾಲ್ಕನಿ. ನಾವಿಲ್ಲೆಲ್ಲ ಏನಾದರೂ ಪಾಟಿಂಗ್ ಅದು ಏನೇನ, ನಾನು ಆ್ಯಕ್ಚುಲಿ ಗಾರ್ಡನಿಂಗ್ದಾಗ ಅಷ್ಟು ಇಲ್ಲ, ಇಲ್ಲಿ ಬಂದು ಟ್ರೈ ಮಾಡ್ಬೇಕಂತ ಅನ್ಕೊಂಡೇನಿ. ನನ್ನ ಗಿಡ ಎಲ್ಲ ಸಾಯಿಸ್ಬಿಡ್ತೀಯ ನೀನು? ಸೀರಿಯಸ್ಲಿ ಸಾಯಿಸ್ತೀನ. ಈಗ ಆಲ್ರೆಡಿ ಅಲ್ಲಿ ಹಚ್ಚಿ ಮೆಂತ್ಯ ಪಲ್ಯ ಎಲ್ಲ ಮಾಡಿಲ್ಲ ನಾನು. ಸರಿ. ಸೊ ಇವಾಗ ಇಲ್ಲೆಲ್ಲ ಏನೋ ವೆಜಿಟೇಬಲ್ಸ್ ಎಲ್ಲ ಗ್ರೋ ಮಾಡ್ಬೇಕಂತ ಅನ್ಕೊಂಡೇನಿ, ನೋಡ್ಬೇಕು ಏನಾಕತ್ತೆ. ಸೊ ಇಟ್ಸ್ ಅ ನೈಸ್ ಪ್ಲೇಸ್. ಇದು ತೋರಿಸೋದಲ್ಲ. ಇವಾಗ ನಮ್ಮ ಬೆಡ್ರೂಮಿಗೆ ಹೋಗೋಣ ಅಂತ. ಇದು ಪೂರಾ ಗ್ರೌಂಡ್ ಫ್ಲೋರ್ದಾಗ ಐತಿ. ಗ್ರೌಂಡ್ ಬೇಸ್ಮೆಂಟ್ನಾಗ ಐತೆ ಅನ್ಸುತ್ತ. ಇದು ಹೌಸ್ ಇರೋದು ಗ್ರೌಂಡ್ ಫ್ಲೋರ್ನಾಗ. ಕರೆಕ್ಟ್. ಸೊ ಎಸ್, ಬನ್ನಿ. ಸ್ಟೆಪ್ಸ್ ಅದಾವಿದೆ. ಇಲ್ಲೊಂದು ಸೀಕ್ರೆಟ್ ಡೋರ್ ಇಟ್ಕೊತ ನಿಮ್ಗೆ. ಇದು ಸೀಕ್ರೆಟ್ ಡೋರ್. ಸೊ ವೆಲ್ಕಮ್ ಟು ಅವರ್ ಬೆಡ್ರೂಮ್. ಈ ಬೆಡ್ರೂಮ್ ಒಂದು ಸ್ವಲ್ಪ ದೊಡ್ಡದೈತಿ, ಅದ ಖುಷಿ ನನಗೆ. ಆ್ಯಂಡ್ ಇದು ಇಲ್ಲಷ್ಟು ಸ್ಪೇಸ್ ಐತಿ ನಮ್ಮ ಏನಾದರೂ ಬಟ್ಟೆ ಎಲ್ಲ ಇಟ್ಕೊಳಕ್ಕೆ. ಆ್ಯಂಡ್ ಇದೊಂಥರ ನಮ್ಮ ಬೆಡ್ಡು ಇಲ್ಲಿ ಇಟ್ಕೋಬೋದು, ಬಟ್ ನಾವು ಹೆಂಗೆ ನೋಡ್ಬೇಕಿನ್ನ ನಾವು ಆರ್ಗನೈಸ್ ಹೆಂಗೆ ಮಾಡ್ಕೋಬೇಕಂತ ಅನ್ಕೊಳಕತ್ತೀವಿ, ಇನ್ನೂ ಗೊತ್ತಿಲ್ಲ. ಇಲ್ಲಿ ವಿಂಡೋ ವೆಂಟಿಲೇಷನ್ ಸಂಬಂಧ ವಿಂಡೋ ಇಟ್ಟಾರ. ಆ್ಯಂಡ್ ಯಾ, ಇಟ್ಸ್ ಕ್ವೈಟ್ ಬಿಗ್. ಸೊ ಇದಾಗಿತ್ತು ನಮ್ಮ ಜರ್ಮನಿ ಒಳಗಿನ ಪುಟ್ಟ ಮನೆ. ನಮಗಿಬ್ರಿಗಂತೂ ಸಫಿಷಿಯೆಂಟ್ ಅನ್ಸುತ್ತೆ, ಕ್ವೈಟ್ ಬಿಗ್ ಐತಿ ನಮ್ಮ ಪ್ರೀವಿಯಸ್ ಮನಿಕಿತನು. ಹಾಗಾಗಿ ಇಲ್ಲೇ ಶಿಫ್ಟ್ ಆಗತ್ತೀವಿ. ನಮ್ಮ ಪ್ರೀವಿಯಸ್ ಮನೆ ಅಂತೂ ನನಗೆ ಭಾಳ ಇಷ್ಟ ಆಯಿತು, ಬಟ್ ಲೈಕ್ ಅಷ್ಟು ಸ್ಪೇಷಿಯಸ್ ಅನ್ನಿಸ್ಲಿರ್ಲಿಲ್ಲ ನಮಗೆ. ಸೊ ಹಾಗಾಗಿ ಇದು ಮನೆಗೆ ಶಿಫ್ಟ್ ಆಗಕತ್ತೀವಿ ನಾವು. ಮತ್ತು ಇನ್ನೊಂದು ವ್ಲಾಗ್ದಾಗ ನಾನು ಓಲ್ಡ್ ಹೌಸ್ ಹೋಮ್ ಟೂರ್ ಮಾಡ್ತೀನಿ. ಆ್ಯಂಡ್ ಆ ಹೌಸ್ ಅದನ್ನ ನೋಡ್ರಂತ. ಯಾವ ಹೌಸ್ ನಿಮಗೆ ಇಷ್ಟ ಆಗಿದೆ ಅಂತ ನೀವು ಹೇಳ್ರಿ. ಸೊ ಬಾಯ್, ಅಂಟಿಲ್ ದೆನ್ ಎಲ್ಲರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.